ವಾಟ್ ಗೈಸ್, ಬಿಸ್ನೆಸ್ ಅಂಡ್ ಲೈಫ್ ಅಲ್ಲಿ ಎರಡರಲ್ಲೂ ಒಂದೇ ರೂಲ್ ಫಾಲೋ ಆಗುತ್ತೆ. ದಟ್ ಈಸ್ ನೋ ಬಡಿ ಆಕ್ಚುಲಿ ಕೇರ್ಸ್ ಅಬೌಟ್ ಯುವರ್ ಎಕ್ಸ್ಕ್ಯೂಸಸ್. ರಿಯಾಲಿಟಿ ಏನು ಅಂದ್ರೆ, ಪ್ರಪಂಚದಲ್ಲಿ ಯಾರು ನಿಮ್ ಪ್ರಾಬ್ಲಮ್ಸ್ ನ ಕೇಳೋದಕ್ಕೆ ಸುಮ್ಮನೆ ಫ್ರೀಯಲ್ಲಿ ಕೊಡ್ತಿಲ್ಲ. ಎಸ್, ಇಫ್ ಯು ಬ್ರೋಕ್ ಆರ್ ಟೈರ್ಡ್ ಆರ್ ನಾಟ್ ಗೆಟಿಂಗ್ ಸಪೋರ್ಟ್ ಫ್ರಮ್ ಎನಿ ಒನ್, ಟ್ರಸ್ಟ್ ಮಿ ಗೈಸ್, ಯಾರಿಗೂ ಏನು ಡಿಫ್ರೆನ್ಸ್ ಅನ್ಸಲ್ಲ. ಬಿಕಾಸ್ ಪೀಪಲ್ ಜಸ್ಟ್ ಬರೀ ನಿಮ್ಮ ರಿಸಲ್ಟ್ಸ್ ನ ನೋಡ್ತಾರೆ. ಅದ್ರ ಬ್ಯಾಕ್ ಸೈಡ್ ಎಫರ್ಟ್ಸ್ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಎನಿ ಪ್ರೊಸೆಸ್ ಆಗಿರ್ಬೋದು, ಅಥವಾ ನಿಮ್ಮ ಅಳು, ನಗು, ಪೇನ್ ಯಾವ್ದು ಕೂಡ ಕೌಂಟ್ ಆಗಲ್ಲ. ಅದು ಯಾರಿಗೂ ಬೇಕಾಗೂ ಇಲ್ಲ ಕೂಡ. ಸೀರಿಯಸ್ಲಿ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಸೊ ಸಿಂಗ್ ಧೋನಿ ಆಗಿರ್ಬೋದು, ಅವರು ಕೂಡ ಬಸ್ ಕಂಡಕ್ಟರ್, ಬಟ್ ಹಿ ವಾಸ್ ಅರ್ನಿಂಗ್ ಬಟ್ ಡಿಡಂಟ್ ರಿಕಗ್ನೈಸ್. ಬಟ್ ಆಲ್ಸೋ ನರೇಂದ್ರ ಮೋದಿಜಿ ಅವರಾಗಿರ್ಬೋದು, ಅವರು ಕೂಡ ಟೀ ಸೇಲ್ಸ್ ಮಾಡ್ತಿರೋ, ಡಿಡಂಟ್ ರಿಕಗ್ನೈಸ್. ಬಟ್ ನಾವು ಮೋರ್ ಹ್ಯಾವ್ ಪೇನ್ಸ್, ಮೋರ್ ಸ್ಟ್ರಗಲ್ಸ್ ದೇ ಮೇಡ್. ಬಟ್ ಯಾರು ಕೂಡ ಆ ಸ್ಟ್ರಗಲ್ಸ್ ಬಗ್ಗೆ ಜಾಸ್ತಿ ನೆನ್ಪಿಟ್ಕೊಳ್ಳಲ್ಲ. ಬಿಕಾಸ್ ಓನ್ಲಿ ರಿಸಲ್ಟ್ಸ್ ಕ್ಯಾನ್ ರಿಮೆಂಬರ್. ಇಷ್ಟೇ, ಎಲ್ಲರಿಗೂ ಬರೀ ಅವರ ಔಟ್ಕಮ್. ಸೊ ಅವ್ರ ಔಟ್ಕಮ್ ಅಷ್ಟೇ ನೆನಪಿರುತ್ತೆ. ಬಿಕಾಸ್ ವರ್ಲ್ಡ್ ಸಿಂಪತಿಯಿಂದ ಕ್ಲಾಪ್ಸ್ ಮಾಡಲ್ಲ, ಓನ್ಲಿ ಡಿಪೆಂಡ್ ರಿಸಲ್ಟ್ಸ್. ಸೊ ಡೂ ಯುವರ್ ಸ್ಟ್ರಗಲ್ಸ್ ಇನ್ ಬ್ಯಾಕ್ ಎಂಡ್ ಶೋ ಯುವರ್ ರಿಸಲ್ಟ್ಸ್ ಆನ್ ಫ್ರಂಟ್ ಎಂಡ್. ಸೊ ಸ್ಟಾರ್ಟ್ ಮೇಕಿಂಗ್ ಮನಿ. ಡೋಂಟ್ ಫಾರ್ಗೆಟ್ ಟು ಫಾಲೋ ಮೈ ಅಕೌಂಟ್.